ಡೈಲಿಯೂ ಕೂಡ ಯೂಸ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಡೈಲಿ ಆಗಲ್ಲ ಅಂದರೆ ವಾರಕ್ಕೆ 2 ಸಲ ಆದರೂ ಯೂಸ್ ಮಾಡಿ, ಓಕೆನಾ. ಆದಷ್ಟು ನಿಮ್ಮ ಹೇರ್ ಫಾಲ್ ಆಗೋದು ತಡೆಗಟ್ಟುತ್ತೆ, ಹೇರು ಕೂಡ ಗ್ರೋತ್ ಆಗುತ್ತೆ. ಹೇರಲ್ಲಿ ಬ್ಯಾಕ್ಟೀರಿಯಾ ಉತ್ಪತ್ತಿ ಆಗುತ್ತೆ ಕೆಲವೊಮ್ಮೆ, ಅದಾದಾಗಲೂ ಕೂಡ ಹೇರ್ ಫಾಲ್ ಆಗುತ್ತೆ. ನೋಡಿ, ಇದು ಪುಡಿ ಆಯಿತು. ಇದು ನಿಮಗೆ ಎಲ್ಲ ಅಂಗಡಿಯಲ್ಲೂ ಸಿಗುತ್ತೆ. ಗಳೆಲ್ಲ ಇದ್ದರೆ ಹೊರಟೋಗುತ್ತೆ, ಸ್ಕಿನ್ನಲ್ಲಿ ಏನಾದರೂ ಸುಂಕಿದ್ರೆ ಹೊರಟೋಗುತ್ತೆ. ಓಕೆ, ದಪ್ಪವಾಗಿ ಬೆಳೆಯುತ್ತೆ, ಹೇರಿನ ಬುಡ ಎಲ್ಲ ಗಟ್ಟುಮುಟ್ಟಾಗಿ ಸ್ಟ್ರಾಂಗ್ ಆಗಿ ಇರುತ್ತೆ. ಹಾಯ್, ನಮಸ್ತೆ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ಹೇರ್ ಫಾಲ್ ತಡೆಗಟ್ಟಲಿಕ್ಕೆ ಒಂದು ರೆಮಿಡಿಯನ್ನು ಮಾಡಿ ತೋರಿಸ್ತೀನಿ, ಹಾಗೆ ಕಾರಣನೂ ಕೂಡ ಹೇಳ್ತೀನಿ, ಓಕೆನಾ. ತುಂಬ ಕಾರಣ ಇದೆ, ಅದರಲ್ಲಿ ಒಂದು ಕಾರಣ ಇಟ್ಕೊಂಡು ನಾನೊಂದು ರೆಮಿಡಿಯನ್ನು ಮಾಡಿದ್ದೀನಿ. ಎಷ್ಟೋ ಗಂಡು ಮಕ್ಕಳಿಗೆ ನೀವು ನೋಡಿರ್ಬೋದು, ಚಿಕ್ಕವರಿದ್ದಾಗ ಅವ್ರ ಹೇರು ಚೆನ್ನಾಗಿರುತ್ತೆ. ಅವ್ರು ಬೆಳೀತಾ ಬೆಳೀತಾ ಏನಾಗುತ್ತೆ, ಅವರು ಈ ಕಡೆ ಅಂದರೆ ಈ ಭಾಗದಲ್ಲಿ ನಿಧಾನವಾಗಿ ಹೇರ್ ಫಾಲ್ ಆಗ್ತಾ ಬರುತ್ತೆ ಅಲ್ವಾ. ನಿಧಾನವಾಗಿ ಹೇರ್ ಹೋಗಿ 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 ತಲೆ ಎಲ್ಲ ಅಂದರೆ ಇವಿಷ್ಟೇ ಭಾಗಕ್ಕೆ ಹೇರ್ ಇರೋದೇ ಇಲ್ಲ ಅಲ್ವಾ. ಅಂದರೆ ಇದಿಷ್ಟು ಭಾಗಕ್ಕೆ ಹೀಗೆ ಹೇರು ಇರೋದೇ ಇಲ್ಲ ಅಲ್ವಾ. ಅಂಥವರಿಗೆ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ, ಓಕೆನಾ. ಹಾಗೆ ಲೇಡೀಸ್ಗೂ ಕೂಡ ಕೆಲವೊಬ್ಬರಿಗೆ ಹೇರ್ ಫಾಲ್ ಆಗುತ್ತೆ. ಯಾರೇ ಇರ್ಬೋದು ಇದನ್ನು ಯೂಸ್ ಮಾಡ್ಬೋದು. ಯಾರ್ಯಾರಿಗೆ ಹೇರ್ ಫಾಲ್ ಆಗುತ್ತೆ ಅಂಥವರು ಕೂಡ ಯೂಸ್ ಆಗುತ್ತೆ. ಪೂರ್ತಿ ವಿಡಿಯೋ ನೋಡಿ, ನಿಮಗೆ ಅರ್ಥ ಆಗುತ್ತೆ, ಓಕೆನಾ. ಎಲ್ಲವೂ ಡೀಟೇಲ್ಸನ್ನು ನಾನು ಹೇಳ್ತೀನಿ. ಹಾಗೆ ಈ ವಿಡಿಯೋ ಯಾರಿಗಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ವಿಡಿಯೋ ಯಾರಿಗಾದರೂ ಯೂಸ್ ಆಗೋದಿದ್ದರೆ ವಿಡಿಯೋನ ಶೇರ್ ಮಾಡಿ. ನಿಮಗೇನಾದರೂ ಕನ್ನಡ ಬ್ಯೂಟಿ ಟಿಪ್ಸ್ ಬೇಕು ಅಂದರೆ ವಿಲಾಸಿನಿ ಬ್ಯೂಟಿ ಕೇರ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ, ಓಕೆನಾ. ಬನ್ನಿ, ಹಾಗಾದರೆ ನಾನು ಯಾವ ರೀತಿ ಮಾಡ್ತೀನಿ, ಹೇಗೆ ಮಾಡ್ತೀನಿ, ಅಪ್ಲೈ ಮಾಡಿಯೂ ಕೂಡ ತೋರಿಸ್ತೀನಿ. ಹಾಗೆ ಇದರಿಂದ ತುಂಬ ಬೆನಿಫಿಟ್ಸು ಇದೆ. ಹೇರ್ ಫಾಲನ್ನು ಕಂಟ್ರೋಲ್ ಮಾಡ್ಬೋದು ನಿಜ, ಮತ್ತು ನಿಮಗೆ ಇದರಿಂದ ಯೂಸ್ ಆಗುತ್ತೆ, ಓಕೆನಾ. ಒಂದು ಪಾತ್ರೆ ತೊಗೊಂಡಿದ್ದೀನಿ. ಹಾಗೆ ಇದಕ್ಕೆ ಕೊಬ್ಬರಿ ಎಣ್ಣೆನ ಹಾಕ್ತಾಯಿದ್ದೀನಿ, ಕೊಕೊನಟ್ ಆಯಿಲು ತುಂಬಾ ತಂಪು ಕೊಡುತ್ತೆ. ನಮ್ಮ ಹೇರಿಗಿರ್ಬೋದು, ಸ್ಕಿನ್ನಿಗಿರ್ಬೋದು ತುಂಬಾ ಒಳ್ಳೆಯದು, ಓಕೆನಾ. ನೀವು ಕೊಬ್ಬರಿ ಎಣ್ಣೆನೇ ಹಾಕ್ಕೊಳ್ಳಿ. ಹಾಗೆ ನಮಗೇನಾದರೂ ಹೇರ್ ಫಾಲು ಇದಕ್ಕೆಲ್ಲ ಕೊಬ್ಬರಿ ಎಣ್ಣೆನೇ ಬೆಸ್ಟು, ಓಕೆನಾ. ಅಥವಾ ರಿಬ್ಬಲ್ ಇಲ್ಲ ಅಂದರೆ ನೀವು ಬೇರೆ ಯಾವುದು ಅಂದರೆ ಸಾಸಿವೆ ಎಣ್ಣೆ ಈ ಥರನೂ ಕೂಡ ಹಾಕ್ಕೋಬೋದು. ಆದರೆ ಕೊಬ್ಬರಿ ಎಣ್ಣೆನೇ ನಮ್ಮ ಸ್ಕಿನ್ನಿಗೆಲ್ಲ ತುಂಬ ಒಳ್ಳೆಯದು, ಓಕೆನಾ. ಹಾಗೆ 1 ಟೇಬಲ್ ಸ್ಪೂನ್ ಹಳದಿ ಪೌಡರ್ ಹಾಕಿದ್ದೀನಿ. ಹಾಗೆ ಒಂದು ಸ್ವಲ್ಪ ತುಳಸಿ ಎಲೆ ಮತ್ತು ಕಾಂಡ ಎಲ್ಲ ಇರೋದು ಹಾಕಿದ್ದೀನಿ, ಓಕೆನಾ. ಹಾಗೆ ಇದು ಓಮ್ ಕಾಳು ಅಂತೀವಿ ಅಲ್ವಾ, ಓಮ ಅಂತೀವಿ ಅಲ್ವಾ, ಅದು ಒಂದು ಚಿಟಿಕೆ ಹಾಕಬೇಕು, ಓಕೆನಾ. ಇದೆಲ್ಲ ಯಾಕೆ ಹಾಕಬೇಕು ಅಂತ ನಾನು ಹೇಳ್ತೀನಿ. ಒಂದು ಚಿಟಿಕೆ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಆಯಿಲ್ ಹಾಕಿದ್ದೀನಿ, ನಾನು ಸ್ವಲ್ಪ ಮಾಡಿ ತೋರಿಸ್ತೀನಿ, ಓಕೆನಾ. ನೀವೇನಾದರೂ ಜಾಸ್ತಿಯೂ ಮಾಡಿ ಇಟ್ಕೋಬಹುದು, ಇದರಿಂದ ಏನೂ ಪ್ರಾಬ್ಲಮ್ ಇಲ್ಲ, ಓಕೆನಾ. ಹಾಗೆ ಒಂದು 10 ಕಾಳು ಮೆಣಸು ಅಂದರೆ ಬ್ಲ್ಯಾಕ್ ಕಾಳು ಮೆಣಸು ಬರುತ್ತಲ್ವ, ಅದನ್ನು ಹಾಕಿ ಸ್ವಲ್ಪ ಜಜ್ಜಿಕೊಂಡು ಹಾಕ್ತೀನಿ. ಇವೆಲ್ಲ ಯಾಕೆ ಹಾಕಬೇಕು ಅನ್ನೋದು ಕೂಡ ಹೇಳ್ತೀನಿ. ನೀವು ತಮ್ಮನೇಲಿ ನೋಡಿದ್ದೀರಾ, ಹೇರ್ ಫಾಲ್ ಆಗಲಿಕ್ಕೆ ಬ್ಯಾಕ್ಟೀರಿಯಾನೇ ಒಂದು ಕಾರಣ ಆಗಿರುತ್ತೆ. ತುಂಬ ಕಾರಣ ಇದೆ. ಐರನ್ನು, ಪ್ರೋಟೀನು ಕಡಿಮೆ ಆದರೂ ಕೂಡ ಹೇರ್ ಫಾಲ್ ಆಗುತ್ತೆ. ಡ್ಯಾಂಡ್ರಫ್ ಆದರೂ ಕೂಡ ಹೇರ್ ಫಾಲ್ ಆಗುತ್ತೆ. ಹಾಗೆ ರಾಂಗಾಗಿ ನಾವು ಹೇರಿಗೆ ಏನಾದರೂ ಅಪ್ಲೈ ಮಾಡಿದಾಗ, ಕೆಮಿಕಲ್ಸ್ ಇರುವಂಥದ್ದೆಲ್ಲ ಅಪ್ಲೈ ಮಾಡಿದಾಗೂ ಕೂಡ ಹೇರ್ ಫಾಲ್ ಆಗುತ್ತೆ. ಹಾಗೆ ಹಾರ್ಮೋನ್ ಚೇಂಜಸ್ ಆದಾಗೂ ಕೂಡ ಹೇರ್ ಫಾಲ್ ಆಗುತ್ತೆ. ತುಂಬ ಕಾರಣ ಇದೆ. ಹಾಗೆ ನಮ್ಮ ತಲೆಯಲ್ಲಿ, ಹೇರಲ್ಲಿ ಬ್ಯಾಕ್ಟೀರಿಯಾ ಉತ್ಪತ್ತಿ ಆಗುತ್ತೆ ಕೆಲವೊಮ್ಮೆ, ಅದಾದಾಗಲೂ ಕೂಡ ಹೇರ್ ಫಾಲ್ ಆಗುತ್ತೆ. ನೋಡಿ, ಇದು ಪುಡಿ ಆಯಿತು. ಹಾಗೆ ಇದನ್ನು ಹಾಕ್ತೀನಿ, ಓಕೆನಾ. ಇದನ್ನು ಪುಡಿ ಮಾಡಿ ಹಾಕಬೇಕು, ಯಾಕಂದರೆ ಇದೆಲ್ಲ ಎಣ್ಣೆ ಒಳಗೆ ಸೇರ್ಕೊಬಿಡ್ಬೇಕಲ್ವ. ಹಾಗಾಗಿ ಹೇರ್ ಫಾಲ್ ಅಂದರೆ ಬ್ಯಾಕ್ಟೀರಿಯಾ ಹಾಗೆ ಆಗುತ್ತೆ. ತಲೆ ಬೆವರೋದಿರುತ್ತೆ. ಹಾಗೆ ನಾವು ಹೇರೆಲ್ಲ ತೊಳಿತೀವಿ, ಹೀಗೆ ಅದು ಆಗುತ್ತೆ ಒಂದೊಂದು ಸಲ ಬ್ಯಾಕ್ಟೀರಿಯಾ, ಓಕೆನಾ. ಏನಾದರೂ ಗಾಯ ಆದಾಗ, ಈ ರೀತಿಯೆಲ್ಲ ಆದಾಗ, ತುರಿಕೆ ಬಂದಾಗ, ಡ್ಯಾಂಡ್ರಫ್ ಎಲ್ಲ ಆದಾಗ ನಮ್ಮ ಹೇರಲ್ಲಿ ಬ್ಯಾಕ್ಟೀರಿಯಾಗಳಾಗತ್ತೆ. ಆ ಬ್ಯಾಕ್ಟೀರಿಯಾ ಆದಾಗ ನಮ್ಮದು ಹೇರ್ ಫಾಲ್ ಆಗುತ್ತೆ. ಇದು ಏನು ಗೊತ್ತಾ, ಕಹಿ ಜೀರಿಗೆ ಅಂತ ನಾವು ಹೇಳ್ತೀವಿ. ಇದು ನಿಮಗೆ ಎಲ್ಲ ಅಂಗಡಿಯಲ್ಲೂ ಸಿಗುತ್ತೆ, ಕಹಿ ಜೀರಿಗೆ, ಓಕೆನಾ. ಇದು 1 ಟೇಬಲ್ ಸ್ಪೂನ್ ಹಾಕ್ತೀನಿ. ಇದು ನಿಮಗೆ ಗೊತ್ತಿರಬಹುದು, ಈ ಬಾಣಂತಿಯವರು ಇರ್ತಾರಲ್ವ, ಅವರಿಗೆ ನೋಡಿ, ಬಾಣಂತಿ ಆದ ತಕ್ಷಣ ಅಂದರೆ 1-2 ದಿನದ ನಂತರ ಅವರಿಗೆ ಎಣ್ಣೆ ಸ್ನಾನ ಮಾಡುವಾಗ ಇದನ್ನು ಎಣ್ಣೆಯೊಳಗೆ ಹಾಕಿ ಸ್ಕಿನ್ನಿಗೆ, ಇಡೀ ಬಾಡಿಗೂ ಹಾಕ್ತಾರೆ, ಮಸಾಜ್ ಮಾಡ್ತಾರೆ. ಯಾಕೆ ಗೊತ್ತಾ, ಅವ್ರದ್ದು
ಬಾಡಿ ಒಂದು ರೀತಿ ಆಗಿರುತ್ತಲ್ವ, ಅವ್ರಿಗೊಂದು 2-3 ತಿಂಗಳ ಟೈಮ್ ಇರುತ್ತೆ. ಅವ್ರಿಗೆ ಹೊಸ ಸ್ಕಿನ್ನು ಬರುವಂಥ ಚಾನ್ಸ್ ಇರುತ್ತೆ. ಆವಾಗ ಕಜ್ಜಿ ತುರಿಕೆ ಏನೂ ಆಗಬಾರ್ದು. ಆವಾಗ ಎಣ್ಣೆ ಸ್ನಾನ ಅವ್ರ ಬಾಡಿಗೆ ಬೇಕೇ ಬೇಕಾಗಿರುತ್ತೆ ಅಲ್ವಾ, ಅವ್ರದ್ದು ಬಾಡಿ ಸರಿದೂಗಿಸ್ತಾ ಬರಬೇಕು. ಹಾಗಾಗಿ ಎಣ್ಣೆ ಸ್ನಾನಕ್ಕೆ ಇದನ್ನು ಹಾಕಿ ಮಾಡಿಸ್ತಾರೆ. ಆವಾಗ ಅವ್ರ ಬಾಡಿ ತುಂಬ ಅಂದರೆ ಅದು ಚೆನ್ನಾಗಿ ಬಾಡಿ ಬರುತ್ತೆ. ಹಾಗೆ ಏನು ತುರಿಕೆ ಕಜ್ಜಿ ಆಗಲ್ಲ, ನೈಸಾದ ಹೊಸ ಸ್ಕಿನ್ ಬರುವಂತಹ ಟೈಮ್ ಆಗಿರುತ್ತೆ ಅಲ್ವ. ಹಾಗಾಗಿ ಅವರಿಗೆ ಎಣ್ಣೆ ಸ್ನಾನಕ್ಕೆ ಬಳಸ್ತಾರೆ. ಓಕೆನಾ, ಚೆನ್ನಾಗಿ ಕುದಿಸಬೇಕು. ನೋಡಿ ಕುದಿಸಿದ್ದೀನಿ. ಇದನ್ನು ನಾವು ಒಂದು ಬಾಟ್ಲಲ್ಲಿ ಹಾಕಿ ಇಟ್ಕೋಬಹುದು. ಓಕೆನಾ, ಥಂಡಾದ ನಂತರ ಅದೆಲ್ಲ ತೆಗೆದುಬಿಟ್ಟು ಒಂದು ಬಾಟ್ಲಲ್ಲಿ ಇಟ್ಕೋಬೋದು. ನಮಗೆ ಯಾವಾಗ ಬೇಕೋ ಆವಾಗ 1 ಟೇಬಲ್ ಸ್ಪೂನ್ ಅಥವಾ 2 ಟೇಬಲ್ ಸ್ಪೂನ್ ಹೀಗೆ ತೆಗೆದುಕೊಂಡು ನಾವು ಹೇರಿಗೆ ಅಪ್ಲೈ ಮಾಡಬೇಕು. ಆದರೆ ಈಗ 2 ವಸ್ತುವನ್ನು ಸೇರಿಸ್ಬೇಕಾಗತ್ತೆ. ನಾವು ಹೇರಿಗೆ ಅಪ್ಲೈ ಮಾಡುವಂತಹ ಟೈಮಲ್ಲಿ ನಾನೊಂದು ಬೌಲಲ್ಲಿ ತೊಗೊಂಡಿದ್ದೀನಿ, 1 ಟೇಬಲ್ ಸ್ಪೂನ್ ಹಾಕ್ಕೊಳ್ತೀನಿ. ಹಾಗೆ ಇದಕ್ಕೆ ಅಲೋವೆರಾ ಜೆಲ್ಲನ್ನು ಹಾಕ್ತೀನಿ. ಓಕೆನಾ, ಅಲೋವೆರಾ ಜೆಲ್ ಹಾಕಲೇಬೇಕು. ಯಾಕೆ ಗೊತ್ತಾ, ನಮ್ಮ ಹೇರು ನಮ್ಮ ಸ್ಕಿನ್ನಿಗೆ ಇದು ನಾವು ಮೆಣಸಿನಕಾಳು, ಹಳದಿ ಪೌಡರು ಎಲ್ಲ ಹಾಕಿದ್ದೀವಿ ಅಲ್ವಾ, ಅದೆಲ್ಲ ಹಾಕಿದಾಗ ನಾವು ಈ ರೀತಿ ಅಲೋವೆರಾ ಜೆಲ್ ಹಾಕಿದಾಗ ಅದು ಒಂದು ರೀತಿ ಮಿಕ್ಸಾಗಿ ನಮ್ಮ ಹೇರಿಗೆ ತಂಪನ್ನು ಕೊಡುತ್ತೆ. ಓಕೆನಾ, 1 ಟೇಬಲ್ ಸ್ಪೂನ್ ಹಾಕಬೇಕು, ಚೆನ್ನಾಗಿ ಮಿಕ್ಸ್ ಕೊಡಬೇಕು. ನಾವು ಹಳದಿ ಪೌಡರ್ ಹಾಕಿದ್ದೀವಿ, ಇದರಿಂದ ಏನಾಗುತ್ತೆ, ನಮ್ಮ ಹೇರ್ ತಲೆಯಲ್ಲಿರುವಂತಹ ಬ್ಯಾಕ್ಟೀರಿಯಾ ಎಲ್ಲ ನಾಶ ಮಾಡುತ್ತೆ. ಓಕೆನಾ, ಕಜ್ಜಿ ತುರಿಕೆ ಇದ್ದರೂ ಕೂಡ ಅದೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಹಾಗೆ ಏನಾದರೂ ಡ್ಯಾಮೇಜ್ ಇದ್ದರೆ ಸ್ಕಿನ್ನಲ್ಲಿ, ಅಂದರೆ ಹೇರಿನ ಸುತ್ತಮುತ್ತಲೂ ಡ್ಯಾಮೇಜ್ ಇದ್ರೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಹಾಗೆ ತುಳಸಿ ಎಲೆ ನಮ್ಮ ಹೇರನ್ನು ದಟ್ಟವಾಗಿ ಗಟ್ಟಿಮುಟ್ಟಾಗಿ ಬೆಳೀಲಿಕ್ಕೆ ಅನುಕೂಲ ಮಾಡುತ್ತೆ. ಹಾಗೆ ಹೇರ್ ಫಾಲ್ ಆಗೋದು ತಡೆಗಟ್ಟುತ್ತೆ, ಹೇರ್ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಹಾಗೆ ಓಂಕಾಳು ಹಾಕಿದ್ದೀನಿ ಅಲ್ವಾ, ಅದು ನಮ್ಮ ಹೇರಲ್ಲಿ ಏನಾದರೂ ಗಾಯಗಳಿದ್ರೆಲ್ಲ ಡ್ರೈ ಮಾಡ್ತಾ ಬರುತ್ತೆ, ಏನಾದರೂ ಸೋಂಕೆಲ್ಲ ಇದ್ದರೆ ಹೊರಟೋಗುತ್ತೆ. ಓಕೆನಾ, ಹಾಗೆ ಕಾಳು ಮೆಣಸು, ಇದು ಆದರೂ ಅಷ್ಟೇ ಬ್ಯಾಕ್ಟೀರಿಯಾ ಇದ್ದರೆ ಹೊರಟೋಗುತ್ತೆ. ಇದರಿಂದ ನಮ್ಮ ತಲೆಯಲ್ಲಿ ಏನಾದರೂ ಸಣ್ಣ ಸಣ್ಣ ಗುಳ್ಳೆಗಳೆಲ್ಲ ಇದ್ದರೂ ಕೂಡ ಅದೆಲ್ಲ ಒಣಗ್ತಾ ಬರುತ್ತೆ. ಈ ಓಮ ಹಾಕಿದ್ದೀನಿ ಅಲ್ವಾ, ಅದು ಹಾಗಾಗಿ ನಮ್ಮ ಫೇಸ್ ಥರನೇ ಅಲ್ವಾ, ನಮ್ಮ ಹೇರಲ್ಲಿ ಹೇರ್ ಇರುತ್ತೆ, ಸುತ್ತಮುತ್ತಲೂ ಸ್ಕಿನ್ ಇರುತ್ತಲ್ವ, ಅದು ಡ್ಯಾಮೇಜ್ ಆಗದೇ ಇರುವ ಹಾಗೆ ನೋಡ್ಕೊಳ್ಳುತ್ತೆ. ಏನಾದರೂ ಡ್ಯಾಮೇಜ್ ಇದ್ದರೆ ಸರಿದೂಗಿಸ್ತಾ ಬರುತ್ತೆ. ಹಾಗೆ ಬ್ಯಾಕ್ಟೀರಿಯಾ, ಕೆಟ್ಟ ಬ್ಯಾಕ್ಟೀರಿಯಾಗಳಿದ್ರೆಲ್ಲ ನಾಶ ಮಾಡ್ತಾ ಬರುತ್ತೆ. ಓಕೆನಾ, ಕಾಳು ಮೆಣಸು ತುಂಬ ಒಳ್ಳೆಯದು. ಹಾಗೆ ಇದು ನೋಡಿ ನಾನು ಚೆನ್ನಾಗಿ ಮಿಕ್ಸ್ ಕೊಟ್ಟಿದ್ದೀನಿ ಅಲೋವೆರಾ ಜೆಲ್ ಹಾಕಿ. ಹಾಗೆ ಸ್ವಲ್ಪ ಉಪ್ಪನ್ನು ಹಾಕ್ತೀನಿ, 1 ಚಿಟಿಕೆ ಅಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಕೊಂಡು ಅಪ್ಲೈ ಮಾಡ್ತೀನಿ. ಓಕೆನಾ, ಉಪ್ಪು ಕೂಡ ಹಾಕಬೇಕು. ನೀವು ಕೇಳಿರ್ಬೋದು, ಮೊದಲೆಲ್ಲ ಹೇಳ್ತಿದ್ರು ವರ್ಷಕ್ಕೊಂದ್ಸಲ ಆದರೂ ಉಪ್ಪು ನೀರಲ್ಲಿ ಸ್ನಾನ ಮಾಡಬೇಕು ಅಂತ. ಏನಾದರೂ ಕಲೆಗಳೆಲ್ಲ ಇದ್ದರೆ ಹೊರಟೋಗುತ್ತೆ, ಸ್ಕಿನ್ನಲ್ಲಿ ಏನಾದರೂ ಸೋಂಕಿದ್ದರೆ ಹೊರಟೋಗುತ್ತೆ. ಓಕೆನಾ, ಹಾಗಾಗಿ ಇವೆಲ್ಲ ಹಾಕಿದಾಗ ಯಾವುದೇ ಸೋಂಕು ಇರಲ್ಲ, ಯಾವುದೇ ಬ್ಯಾಕ್ಟೀರಿಯಾ ಇರಲಿಕ್ಕೆ ಕೊಡಲ್ಲ. ಓಕೆನಾ, ತುಂಬ ಚೆನ್ನಾಗಿರುವ ಹೇರ್ ಆಯಿಲ್ ಇದು. ಇದನ್ನು ನೀವು ಪ್ರತಿದಿನ ನಿಮಗೆ ಹೇರ್ ಫಾಲ್ ಆಗುತ್ತೆ ಅಂದರೆ ಪ್ರತಿದಿನ ಒಂದ್ಸಲ ಅಪ್ಲೈ ಮಾಡಿ ನೋಡಿ. 7 ದಿನ ಅಪ್ಲೈ ಮಾಡಿ, ನಿಮ್ಗೆ ಒಳ್ಳೆ ರಿಸಲ್ಟು ಗೊತ್ತಾಗುತ್ತೆ. ಎಷ್ಟೋ ಕೂದಲು ಉದುರೋದೆಲ್ಲ ಕಡಿಮೆ ಆಗುತ್ತೆ. ಓಕೆನಾ, ಕಂಟಿನ್ಯೂ ಕೂಡ ಇದನ್ನು ನಾವು ಅಪ್ಲೈ ಮಾಡ್ಕೋಬೋದು. ಇದರಿಂದ ಯಾವುದೂ ಸೈಡ್ ಎಫೆಕ್ಟ್ ಇಲ್ಲ, ಹಾಗೆ ಯಾವ ಕೆಮಿಕಲ್ಸು ಇಲ್ಲ. ಹಾಗೆ ನಮ್ಮ ಸ್ಕಿನ್ನಿಗೂ ಕೂಡ ತುಂಬ ತಂಪನ್ನು ಕೊಡುತ್ತೆ. ಓಕೆನಾ, ಎಲ್ಲವೂ ನ್ಯಾಚುರಲ್ ಆಗಿರೋದ್ರಿಂದ ತುಂಬ ಒಳ್ಳೆಯದು. ನಮಗೆ ಎಲ್ಲೆಲ್ಲಿ ಹೇರ್ ಫಾಲ್ ಆಗುತ್ತೆ ಅಲ್ಲೆಲ್ಲಿ ಇದನ್ನು ಚೆನ್ನಾಗಿ ಅಪ್ಲೈ ಮಾಡ್ಕೋಬೇಕು. ಹಾಗೆ ಮಸಾಜನ್ನು ಕೊಡಬೇಕು. ಈ ರೀತಿ ಮಸಾಜ್ ಕೊಟ್ಟಾಗ ಏನಾಗುತ್ತೆ, ಅದ್ರದ್ದು ನಮ್ಮ ಹೇರಿನ ಬೇರು ಬುಡ ಎಲ್ಲ ತಗೊಳ್ಳುತ್ತೆ ಅಲ್ವಾ, ಅಲ್ಲಿ ಬ್ಯಾಕ್ಟೀರಿಯಾಗಳಿದ್ದರೆ ತಿಂದು ಹಾಕತ್ತೆ ಅಲ್ವ ಬೇರೆಲ್ಲ, ಆವಾಗ ಅದು ನಮ್ಮ ಹೇರು ಬೆಳೀಲಿಕ್ಕೆ ಆಗೋದೇ ಇಲ್ಲ. ಬ್ಯಾಕ್ಟೀರಿಯಾ ಇದ್ದುಬಿಟ್ರೆ ಬೇರೆಲ್ಲ ತಿಂದು ಹಾಕತ್ತೆ ಅಲ್ವಾ. ಇದನ್ನು ಹಾಕಿದಾಗ ಬ್ಯಾಕ್ಟೀರಿಯಾ ಎಲ್ಲ ನಾಶ ಆಗುತ್ತೆ, ಆವಾಗ ನಮ್ಮ ಹೇರು ತುಂಬ ಚೆನ್ನಾಗಿ ಬೆಳ್ಕೊಂಡು ಬರುತ್ತೆ. ಓಕೆನಾ, ಈ ರೀತಿ ನೀವು ನೋಡಿರ್ಬೋದು, ಈ ಶಕೆಲೆಲ್ಲ ತುಂಬ ಬೆವರುತ್ತೆ ನೋಡಿ. ಕೆಲವೊಬ್ಬರಿಗೆ ಡೈಲಿ ತಲೆ ಸ್ನಾನ ಮಾಡಿದರೂ ಸ್ಮೆಲ್ ಬರುತ್ತೆ ಅಲ್ವಾ, ಅಂಥವರಿಗಲ್ಲೇ ಇದು ತುಂಬಾ ಬೆಸ್ಟ್. ಓಕೆನಾ, ಅದು ನಮಗೆ ಗೊತ್ತಾಗಲ್ಲ ನಮ್ಮ ಹೇರಿನ ಸ್ಕಿನ್ನಲ್ಲಿ ಬ್ಯಾಕ್ಟೀರಿಯಾಗಳಿವೆ ಅನ್ನೋದು. ಓಕೆನಾ, ಹಾಗಾಗಿ ಈ ರೀತಿ ನಾವು ಹಾಕಿದಾಗ ಏನಾದರೂ ಸೋಂಕಿದ್ರೆ, ಕಲೆಗಳಿದ್ದರೆ, ಕೆಲವೊಬ್ಬರಿಗೆ ಸ್ಕಿನ್ ಕಾಯಿಲೆ ಇರುತ್ತೆ, ಅಂದರೆ ಈ ಬಿಳಿ ಸಿಬ್ಬು, ಕಪ್ಪು ಸಿಬ್ಬು ಅಂತ ಹೇಳ್ತಾರಲ್ವ, ಅದೆಲ್ಲ ಬಂದಿರತ್ತಲ್ವ, ಅದೇ ಥರ ಏನಾದರೂ ಪ್ರಾಬ್ಲಮ್ಮು ಇರುತ್ತೆ, ಅದು ನಮಗೆ ಗೊತ್ತಾಗಲ್ಲಲ್ವ, ಅವೆಲ್ಲ ಇದ್ದರೂ ಕೂಡ ಹೋಗುತ್ತೆ. ಓಕೆನಾ, ಹಾಗೆ ಏನಾದರೂ ಗಾಯ ಗುಳ್ಳೆಗಳು ಆಗೋ ಚಾನ್ಸ್ ಇರುತ್ತೆ, ಆ ಥರ ಎಲ್ಲ ಆಗೋದು ತಡೆಗಟ್ಟುತ್ತೆ. ನಮ್ಮ ಹೇರ್ ಸ್ಕಿನ್ನು ತುಂಬ ಕ್ಲೀನಾಗಿ ಇರುತ್ತೆ ಇವೆಲ್ಲ ಬಳಸಿದಾಗ. ಓಕೆನಾ, ಇವೆಲ್ಲ ನಾನು ಹಾಕಿರುವಂತಹ ವಸ್ತು ನಮ್ಮ ಸ್ಕಿನ್ನಿಗೆ ತುಂಬ ಒಳ್ಳೆಯದು, ತುಂಬ ಚೆನ್ನಾಗಿ ನಮ್ಮ ಸ್ಕಿನ್ನು ಮತ್ತು ಇರುತ್ತೆ. ಹಾಗೆ ಹೇರು ಕೂಡ
ಬೆಳೆಯುತ್ತಾ ಬರುತ್ತೆ. ನಾನು ಆ ಕಡೆ ಈ ಕಡೆ ಎಲ್ಲ ಅಪ್ಲೈ ಮಾಡ್ಕೋತೀನಿ ನೋಡಿ. ಅಪ್ಲೈ ಮಾಡಿ ಚೆನ್ನಾಗಿ ಮಸಾಜನ್ನು ಕೊಡಬೇಕು. ಆವಾಗ ಅದು ಬೇರೆಲ್ಲ ಗಟ್ಟಿಯಾಗಿ ಸ್ಟ್ರಾಂಗಾಗಿ ಬೆಳೆಯುತ್ತೆ. ಓಕೆನಾ. ಈ ರೀತಿ ಮಸಾಜ್ ಮಾಡಲೇಬೇಕಾಗತ್ತೆ ನಾವು. ಹಾಗೆ ಸುಮ್ಮನೆ ಅಪ್ಲೈ ಮಾಡಿ ಬಿಡಬಾರ್ದು. ಅದು ಬೇರೆಲ್ಲ ತೊಗೋಬೇಕು. ನಮಗೆ ಎಲ್ಲೆಲ್ಲಿ ಅಂದರೆ ನಮ್ಮ ಇಡೀ ತಲೆಗೂ ಅಪ್ಲೈ ಮಾಡ್ಕೋಬೇಕು. ಓಕೆನಾ. ಇದು ನೆನಪಿರಲಿ ನಿಮಗೆ. ಇಡೀ ತಲೆ, ಕಿವಿಯ ಅಕ್ಕಪಕ್ಕ ಎಲ್ಲ, ಅದೆಲ್ಲ ಆ ಕಡೆ ಈ ಕಡೆ ಎಲ್ಲ ತುರಿಕೆ ಏನಾದರೂ ಇದ್ದರೂ ಹೊರಟೋಗುತ್ತೆ. ಓಕೆನಾ. ಅದೆಲ್ಲ ಒಂದು ರೀತಿ ಹಬ್ತಾ ಬರುತ್ತೆ ಅಲ್ವಾ ಒಂದೊಂದು ಸಲ. ಏನೋ ನಮಗೆ ತಲೆಯಲ್ಲಿ ಏನೋ ಒಂದು ಹುಳ ಎಲ್ಲ ಓಡಾಡಿದ ಹಾಗೆ ಆಗುತ್ತೆ ಅಲ್ವಾ. ಅದೆಲ್ಲ ತಪ್ಪತ್ತೆ. ಓಕೆನಾ. ಎಲ್ಲ ಕಡೆನೂ ಅಪ್ಲೈ ಮಾಡಿ. ನಿಮ್ಮ ಫೇಸಿಗೆ ತಾಗಿದ್ರು ಕೂಡ ಏನೂ ಪ್ರಾಬ್ಲಮ್ ಇಲ್ಲ. ನಿಮಗೆ ಅನಿಸಿರ್ಬೋದು ಹಳದಿ ಪೌಡರ್ ಹಾಕಿದ್ದಾರೆ, ಮೆಣಸಿನಕಾಳು ಹಾಕಿದ್ದೆಲ್ಲ ಖಾರ ಅಲ್ವಾ ಅನಿಸ್ಬೋದು. ಇದು ನಮ್ಮ ಸ್ಕಿನ್ನಿಗೆ ಏನು ಅನಿಸಲ್ಲ. ಓಕೆನಾ. ಅದು ನಮಗೆ ಹೀಟ್ ಆಗಲಿಕ್ಕೆ ಕೊಡಲ್ಲ. ಅಲೋವೆರಾ ಜೆಲ್ಲು ಹಾಕಿದ್ದೀನಿ, ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಓಕೆನಾ. ಅವೆಲ್ಲ ಹಾಕಿದಾಗ ಇದು ಹಾಕಿದಾಗ ಅದು ನಮಗೆ ಹೀಟು ಆಗಲ್ಲ. ಒಳ್ಳೆ ತಂಪು ಕೊಡುತ್ತೆ. ತುಂಬ ಬೆನಿಫಿಟ್ಸ್ ಸಿಗುತ್ತೆ. ಇದರಿಂದ ನಮ್ಮ ಹೇರು ಕೂಡ ತುಂಬ ಉದ್ದವಾಗಿ ಬೆಳೆಯುತ್ತೆ. ಹಾಗೆ ದಪ್ಪವಾಗಿ ಬೆಳೆಯುತ್ತೆ. ಹೇರಿನ ಬುಡ ಎಲ್ಲ ಗಟ್ಟುಮುಟ್ಟಾಗಿ ಸ್ಟ್ರಾಂಗಾಗಿ ಇರುತ್ತೆ. ಒಂದು ಸಲ ಟ್ರೈ ಮಾಡಿ, 7 ದಿನ ಮಾಡಿ, ನಂತರ ಹೀಗೆ ಕ್ರಮೇಣ ಮಾಡ್ಬೋದು. ನಿಮಗೆ ಗೊತ್ತಾಗತ್ತೆ ಆವಾಗ ಹೇರು ಉದುರುತ್ತಾ ಇಲ್ವಾ ಅಂತ. ಓಕೆನಾ. ನೋಡಿ ಈ ಕಡೆ ಆ ಕಡೆ ಎಲ್ಲ ಮಸಾಜ್ ಮಾಡಿದ್ದೀನಿ. ಎಲ್ಲ ಸ್ಕಿನ್ನೆಲ್ಲ ತೊಗೊಂಡಿದೆ. ಚೆನ್ನಾಗಿ ಮಸಾಜನ್ನು ಕೊಡಬೇಕು. ಈ ರೀತಿ ಕೈ ಬೆರಳಿಂದನೇ ಮಸಾಜ್ ಕೊಟ್ಟರೆ ಸಾಕು. ಓಕೆನಾ. ನಾವು ಹೊರಗಡೆ ಪ್ರಾಡಕ್ಟನ್ನು ಆದಷ್ಟು ಕಡಿಮೆ ಯೂಸ್ ಮಾಡಬೇಕು. ಹೇರ್ ಫಾಲ್ ಆಗ್ತಾಯಿದೆ ಅಂದವರು ಮೊದಲು ಆ ಕೆಲಸ ಮಾಡಬೇಕು. ಯಾವುದೇ ಪ್ರಾಡಕ್ಟ್ ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ಹೀಗೆ ನ್ಯಾಚುರಲಾಗಿ ನೀವು ತುಂಬ ರೀತಿಯಲ್ಲಿ ನಾವು ಮಾಡ್ಕೋಬೋದು. ನಮ್ಮ ಹೇರ್ ಚೆನ್ನಾಗಿ ಬೇಕು ಅಂದರೆ. ಓಕೆನಾ. ಈ ರೀತಿ ನ್ಯಾಚುರಲಾಗಿ ನಾವು ಮಾಡ್ತಾ ಬಂದರೆ ನಮ್ಮದು ಹೇರು 4 ಅವರ್ ಬಿಟ್ಟು ತಲೆಗೆ ಸ್ನಾನ ಮಾಡಿರೋದು. ಆ ನಂತರ ಏನಾಗುತ್ತೆ ಗೊತ್ತಾ, ನೋಡಿ ಚೆನ್ನಾಗಿಯೂ ಆಗುತ್ತೆ. ಹೇರು ತುಂಬ ಸ್ಮೂತು ಆಗುತ್ತೆ, ಸಿಲ್ಕಿನೂ ಆಗುತ್ತೆ. ಹೇರು ಕೂಡ ಬ್ಲ್ಯಾಕ್ ಆಗ್ತಾ ಬರುತ್ತೆ. ಓಕೆನಾ. ಇದರಲ್ಲಿ ಯಾವುದೇ ಕೆಮಿಕಲ್ಸು ಇಲ್ಲ, ಸೈಡ್ ಎಫೆಕ್ಟು ಇಲ್ಲ. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರು ಕೂಡ ಇದನ್ನು ಯೂಸ್ ಮಾಡ್ಬೋದು. ನಾನಂತೂ ಯೂಸ್ ಮಾಡಿದ್ದೀನಿ. ನೋಡಿ ಚೆನ್ನಾಗಿ ಬಂದಿದೆ ಅಲ್ವಾ. ಚೆನ್ನಾಗಿ ಶಾಂಪೂ ಅಥವಾ ಸೋಪಿಂದ ತೊಳ್ಕೊಬಿಟ್ರೆ ಆಯಿತು. ಇದನ್ನು ನೀವು ಕಂಟಿನ್ಯೂ ಅಂದರೆ ಡೈಲಿಯೂ ಕೂಡ ಯೂಸ್ ಮಾಡ್ಬೋದು. ಏನೂ ಪ್ರಾಬ್ಲಮ್ ಇಲ್ಲ. ಡೈಲಿ ಆಗಲ್ಲ ಅಂದರೆ ವಾರಕ್ಕೆ 2 ಸಲ ಆದರೂ ಯೂಸ್ ಮಾಡಿ. ಓಕೆನಾ. ಆದಷ್ಟು ನಿಮ್ಮ ಹೇರ್ ಫಾಲ್ ಆಗೋದು ತಡೆಗಟ್ಟುತ್ತೆ. ಹೇರು ಕೂಡ ಗ್ರೋತ್ ಆಗುತ್ತೆ. ಥ್ಯಾಂಕ್ ಯು. ನನ್ನ ವಿಡಿಯೋ ನೋಡಿದ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ತುಂಬ ಮಂದಿ ಮೆಸೇಜನ್ನು ಮಾಡ್ತಾ ಇದ್ದೀರಾ, ಹೇರ್ ಬಗ್ಗೆನೂ ಕೇಳ್ತಾ ಇದ್ದೀರಾ. ಅದೇ ರೀತಿ ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ನಾನಂತೂ ನಿಮಗೆ ರಿಪ್ಲೈ ಮಾಡ್ತೀನಿ. ಓಕೆನಾ. ಥ್ಯಾಂಕ್ ಯು. ನಾನು ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿಯ ತನಕ ಬಾಯ್.